ಶಿಥಿಲವಾದ ಕೈಗಳು, ಬಲಹೀನವಾದ ಮೊಣಕಾಲು, ಭಕ್ತಿ ಬೆನ್ನ ಹಿಂದೆ ಒಣಗಿದಂತೆ ಮರ ಇದ್ದು, ವಚನ ಜ್ಞಾನ ಸಂಪೂರ್ಣವಾಗಿ ಸ್ಥಗಿತವಾಗಿ, ಪ್ರಾರ್ಥನೆಯ ಕೋಣೆಗಳು ಕತ್ತಲಲ್ಲಿ ಮುಚ್ಚಲ್ಪಟ್ಟಾಗ ಹಠಾತ್ತಾಗಿ ಒಂದು ಬದಲಾವಣೆ ಬಂದರೆ ಹಲ್ಲೆಲೂಯಾ ಹಾಡುಗಳು ಎಲ್ಲ ಕಡೆಗಳಲ್ಲಿ ಕೇಳುತ್ತಿದ್ದರೆ ಸ್ತೋತ್ರದ ಸುವಾಸನೆ. ಸ್ವರ್ಗದತ್ತ ಓಡಿದರೆ ಎಷ್ಟೋ ಚೆನ್ನ ಆನಂದಮಯ. ನಾವು ಮಾತನಾಡುತ್ತಾ ಇರುವುದು ಉಜ್ಜೀವನದ ಬಗ್ಗೆ. ಪ್ರತಿ ತಲೆಮಾರಿನಲ್ಲೂ ಉಜ್ಜೀವನಗಳು ನಡೆದಿವೆ. ಅವು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಪವಿತ್ರಾತ್ಮನ ಬೃಹತ್ ಚಲನೆಗಳು. ಪ್ರತಿ ಉಜ್ಜೀವನದಲ್ಲಿ ತಮ್ಮ ಕರೆಗೆ ಉತ್ತರಿಸಲು ಆರಿಸಿಕೊಂಡ ನಿಮ್ಮಂಥ ವಿಶ್ವಾಸಿಗಳಿದ್ದರು. ಅವರು ಆ ಪೀಳಿಗೆಗೆ ಒಂದು ಉದಾಹರಣೆಯಾದರು. ನಿಮ್ಮ ಪೀಳಿಗೆಯಲ್ಲಿ ಅವರಂತೆ ಆಗಲು ನಿಮ್ಮನ್ನು ದೇವರು ಕರೆಯುತ್ತಿದ್ದಾನೆ. ಅಳಿಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ. ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ. ವೈರಿಗೆ ಉಜ್ಜೀವನವೇ ಗುಂಡೇಟು. ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ. ಇತಿಹಾಸದಲ್ಲಿ ಉಜ್ಜೀವನವು ಸತ್ಯವಾಗಿತ್ತು. ಅದು ಹಳೆ ಒಡಂಬಡಿಕೆ ಸಮಯದಲ್ಲಿ ಇದ್ದಿತ್ತು, ಹೊಸ ಒಡಂಬಡಿಕೆ ಸಮಯದಲ್ಲೂ ಇರುವುದು. ಉಜ್ಜೀವನವು ತನ್ನ ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ. ಉಜ್ಜೀವನವು ದೇವರ ವಾಗ್ದಾನವಾಗಿದೆ. ಉಜ್ಜೀವನವು ನವೀಕರಣವಾಗಿದೆ. ಉಜ್ಜೀವನವು ಹೊಸ ಜೀವಿತವಾಗಿದೆ. ಉಜ್ಜೀವನವು ಪುನರ್ಸ್ಥಾಪನೆಯಾಗಿದೆ. ಉಜ್ಜೀವನವು ಅಳಿಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ. ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ. ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ. ದೌರ್ಬಲ್ಯವಾಗಿರುವ ಸಭೆಯನ್ನು ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ. ಉಜ್ಜೀವನವು ಬೆಂಕಿಯಾಗಿದೆ. ಅದು ಉಳಿಯುತ್ತದೆ, ಹರಡುತ್ತದೆ, ಮಾಂಸವನ್ನು ದಹಿಸುತ್ತದೆ, ಆತ್ಮವನ್ನು ಚುರುಕುಗೊಳಿಸುತ್ತದೆ, ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ. ಹಾಗಾದರೆ ಬನ್ನಿ, ನಾವು ನಿಮ್ಮನ್ನ ಮುಖಾಮುಖಿಯಾಗಿ ಉಜ್ಜೀವನದ ಅನುಭವದ ಕಡೆಗೆ ಕೊಂಡೋಗಲಿಕ್ಕಿದ್ದೇವೆ. ಇದು ಒಂದು ಉಜ್ಜೀವನದ ಶಬ್ದ. ಉಜ್ಜೀವನ ಎಂಬ ಈ ಹೊಸ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಉಜ್ಜೀವನದ ಕಾರ್ಯಕ್ರಮದ ಎರಡು ಮುಖ್ಯ ಉದ್ದೇಶ ದೇವ ಜನರಿಗೆ ಉಜ್ಜೀವನದ ಬಗ್ಗೆ ತಿಳುವಳಿಕೆ ಒದಗಿಸುವುದಕ್ಕಾಗಿ, ಎರಡು ಉಜ್ಜೀವನಕ್ಕಾಗಿ ಪರಿಣಾಮಕಾರಿಯಾಗಿ ಪ್ರಾರ್ಥಿಸುವಂತೆ ವೀಕ್ಷಕರನ್ನ ಪ್ರೇರೇಪಿಸುವಂಥದ್ದೇ ಉಜ್ಜೀವನ ಕಾರ್ಯಕ್ರಮದ ಉದ್ದೇಶವಾಗಿದೆ. 1857 ಮತ್ತು 58ನೇ ಈ 2 ವರ್ಷಗಳಲ್ಲಿ ಚಾರ್ಲ್ಸ್ ಫಿನಿಯವರ ಮೂಲಕವಾಗಿ ಕ್ರಿಸ್ತನ ಬಳಿಗೆ ಬಂದವರು 1,00,000ಕ್ಕಿಂತ ಹೆಚ್ಚು ಜನರು ಎಂಬುದಾಗಿ ಚರಿತ್ರೆಗಾರರು ಅಥವಾ ವೇದ ಪಂಡಿತರು ಹೇಳಿದ್ದಾರೆ. ಚಾರ್ಲ್ಸ್ ಫಿನಿಯವರು ಪ್ರಸಂಗಿಸುವಾಗ ಪವಿತ್ರಾತ್ಮನನ್ನೇ ಕುರಿತು ಅಧಿಕವಾಗಿ ಒತ್ತಾಯ ಪಡಿಸುತ್ತಿದ್ದರು. ಪವಿತ್ರಾತ್ಮನು ಬಲವಾಗಿ ಕಾರ್ಯವನ್ನ ನಡೆಸಿದ್ದರಿಂದ ಕೆಲವರು ಮನಸ್ಸಾಕ್ಷಿಯು ಚುಚ್ಚಲ್ಪಟ್ಟು ಅವರು ಅಳುತ್ತಾ ಇದ್ದರು. ಪವಿತ್ರನಾದಂಥ ದೇವರನ್ನ ಸಂಧಿಸಲೇಬೇಕೆಂದು ಕುರಿತು ಧೈರ್ಯವಾಗಿ ಹೇಳುತ್ತಿದ್ದರು. ಅವರ ಪ್ರಸಂಗವನ್ನ ಕೇಳಿದಂಥ ಪ್ರತಿಯೊಬ್ಬರ ಹೃದಯವು ನ್ಯಾಯ ತೀರ್ಪಿನ ಕುರಿತು ಭಯವು, ಪಾಪದ ಅರಿವು ಉಂಟಾಗಿ ನಡುಗಿತು.
ಅವರು ಪ್ರಸಂಗಿಸಿದ ಸ್ಥಳಗಳಲ್ಲಿ ದೊಡ್ಡ ಉಜ್ಜೀವನವು ಉಂಟಾಗಿ ಅನೇಕ ವರ್ಷಗಳು ನಾಟಕಗಳು ಸಹ ನಡೆಯುತ್ತಿರಲಿಲ್ಲ. ಯುವಕ ಚಾರ್ಲ್ಸ್ ಫಿನ್ನಿ ಲಾ ಕಾಲೇಜಿನಲ್ಲಿ ಓದುತ್ತಿದ್ದಾಗ ದೇವರ ನಂಬಿಕೆ ಇಲ್ಲದವನಾಗಿಯೇ ಇದ್ದನು. ಆದರೆ ತಾನು ಓದುತ್ತಿದ್ದ ನ್ಯಾಯಶಾಸ್ತ್ರ ಗ್ರಂಥಗಳಲ್ಲಿ ಸತ್ಯವೇದ ವಾಕ್ಯಗಳನ್ನು ಅಲ್ಲಲ್ಲಿ ಉದಾಹರಣೆಯಾಗಿ ಕೊಟ್ಟಿರುವುದನ್ನು ನೋಡಿದಾಗ ಸತ್ಯವೇದದಲ್ಲಿ ತಾನೇ ಏನಿದೆ ಎಂದು ತಿಳಿಯುವುದಕ್ಕಾಗಿ ಕುತೂಹಲದಿಂದ ಸತ್ಯವೇದವನ್ನು ಓದಲಾರಂಭಿಸಿದನು. ಓದುತ್ತಾ ತಾನು ಪಾಪಿ ಎಂಬುದನ್ನು, ತನಗೆ ಕ್ಷಮಾಪಣೆಯ ವಿಮೋಚನೆಯು ಅಗತ್ಯವೆಂಬುದನ್ನು ಚೆನ್ನಾಗಿ ಗ್ರಹಿಸಿದನು. ಒಂದು ಸೋಮವಾರ ಅವರಿಗೆ ಅರಿವಿಲ್ಲದಂತೆಯೂ ಅವರೊಳಗೆ ಪಾಪವನ್ನು ಕುರಿತು ಅರಿವು ಅವರನ್ನು ಬಾಧಿಸಿತು. ಮತ್ತೊಂದೆಡೆ ಹೃದಯವು ಕಠಿಣವಾಗುತ್ತಲೇ ಇದ್ದಿತು. ಆತನ ಹೆಚ್ಚಳ, ಹೆಮ್ಮೆ, ಅಂತಸ್ತು ಪಾಪವನ್ನು ಹರಿಕೆ ಮಾಡದಂತೆ ತಡೆಯುತ್ತಲೇ ಇದ್ದವು. ಮಾರನೇ ದಿನ ಅವರಿಗೆ ಸಹಿಸಲಾಗಲಿಲ್ಲ. ತಾನು ಸಾಯುತ್ತಿದ್ದಂತೆಯೂ ಭಯಂಕರವಾದ ಪಿಶಾಚಿಗಳು ತನ್ನನ್ನು ನರಕಕ್ಕೆ ಎಳೆಯುತ್ತಿರುವಂತೆಯೂ, ಅಲ್ಲಿ ಅವರ ಪಾಪಗಳು ಅವರನ್ನು ಬೆಂಕಿಯ ಕೆರೆಯಲ್ಲಿ ಅದುಮುತ್ತಿರುವಂತೆಯೂ, ನಿತ್ಯವಾದ ಸಂಕಟದಲ್ಲಿಯೂ ಹಲ್ಲು ಕಡಿಯುತ್ತಾ ಗೋಳಾಡುವ ಆಕ್ರಂದನ ಸ್ಥಳಕ್ಕೆ ತಳ್ಳಲ್ಪಡುವಂತೆಯೂ ಅವರಿಗೆ ಭಾಸವಾಯಿತು. ಪಾಪದ ಸಂಬಳ ಮರಣವೆಂಬ ಸತ್ಯವೇದ ವಾಕ್ಯವು ಆತನ ಹೃದಯವನ್ನು ಮುಟ್ಟಿತು. ಆತನಿಂದ ಏನನ್ನೂ ಮಾಡಲಾಗಲಿಲ್ಲ. ನರಗಳೆಲ್ಲವೂ ಸಡಿಲವಾದಂತೆ ಅನಿಸಿತು. ಮರುದಿನ ಕಾರ್ಯಾಲಯಕ್ಕೆ ಹೋಗುವ ದಾರಿಯಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ರಕ್ತಪೂರಿತನಾಗಿ ತೂಗುವ ದೃಶ್ಯವನ್ನು ಕಂಡರು. ನಡೆಯುತ್ತಿದ್ದಾತನು ಹಾಗೆ ನಿಂತು ಆ ಮಹೋನ್ನತ ತ್ಯಾಗವನ್ನು, ತನಗಾಗಿ ಜಜ್ಜಲ್ಪಟ್ಟ ದೈವಕುಮಾರನನ್ನು ಕಣ್ಣು ಮಿಟುಕಿಸದೆ ನೋಡುತ್ತಲೇ ಇದ್ದಾಗ ಅವರ ಮನ ಮುರಿಯಿತು. ಆ ದೊಡ್ಡ ಉಜ್ಜೀವನದ ನಿಮಿತ್ತವಾಗಿ ಜನರೆಲ್ಲ ಪಾಪದ ನಿಮಿತ್ತ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯುತ್ತಿತ್ತು. ಜನರು ಅದನ್ನ ನಿಯಂತ್ರಿಸಲು ಆಗುತ್ತಿರಲಿಲ್ಲ. ಬಿಕ್ಕಿ ಬಿಕ್ಕಿ ಅಳುತ್ತಾ ಪ್ರಾರ್ಥಿಸುವುದಕ್ಕಾಗಿ ಪಕ್ಕದಲ್ಲಿದ್ದಂಥ ಕಾಡಿನೊಳಗೆ ಓಡಿದರು. ದೇವರ ಬಳಿ ತನ್ನ ಮನಸ್ಸನ್ನ ಒಯ್ದು ಅತ್ತಾಗ ದೇವರ ಕಾರುಣ್ಯವು ಆತನ ಮೇಲೆ ಇಳಿಯಿತು. ರಕ್ಷಣೆಯನ್ನ ಕುರಿತಾದ ವಾಗ್ದಾನವೆಲ್ಲ ಒಂದರಂತೆ ಅವನ ಮನದಲ್ಲಿ ಬರಲಾರಂಭಿಸಿತು. ಮನಸ್ಸನ್ನ ತುಂಬಿ ಹೊರಸೂಸುವ ಆನಂದ ಅವರನ್ನ ಆವರಿಸಿತು. ಸಮಯ ಕಳೆದದ್ದರ ಪರಿವೇ ಇಲ್ಲದೆ ದಿನವಿಡೀ ಅಲ್ಲಿಯೇ ಕಳೆದರು. ಸಂಜೆಯಾದಾಗ ಚಾರ್ಲ್ಸ್ ಫಿನಿಯವರು ಸ್ನೇಹಿತರನ್ನ ಕಾಣಲು ಬಂದಾಗ ಚಾರ್ಲ್ಸ್ ಫಿನಿಯಾದರು ಅವರೊಂದಿಗೆ ಸಮಯ ಕಳೆಯಲು ಮನಸ್ಸಿರಲಿಲ್ಲ. ಅವರಿಗೆ ಏನೋ ಒಂದು ಕಾರಣವನ್ನು ಹೇಳಿ ಕಳುಹಿಸಿ ಬಾಗಿಲನ್ನು ಮುಚ್ಚಿದಾಗ ಅವರ ಹೃದಯ ದೇವರ ಪ್ರಭಾವಕ್ಕಾಗಿ ಹಾತೊರೆಯಿತು. ಮೊಣಕಾಲು ಊರಿದಾಗ ಒಂದು ದೈವಿಕವಾದಂಥ ಪ್ರಭಾವ ಬೀರುವ ಬೆಳಕು ಅವರ ಇಡೀ ಕೋಣೆಯನ್ನು ತುಂಬಿತು. ಚಾರ್ಲ್ಸ್ ಫಿನಿಯವರು ಆ ಅನುಭವವನ್ನು ಕುರಿತು ಪ್ರಕಾಶಮಾನವಾದ ಆ ಬೆಳಕಿನ ಮಧ್ಯದಲ್ಲಿ ಯೇಸು ಕ್ರಿಸ್ತನು ನಿಂತಿರುವುದನ್ನು ಪ್ರತ್ಯಕ್ಷವಾಗಿ ಕಂಡರು. ಆತನು ಒಂದು ಮಾತನ್ನು ಕೂಡ ನನ್ನೊಂದಿಗೆ ನುಡಿಯಲಿಲ್ಲ, ಆದರೆ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದನು. ಆ ನೋಟವು ನನ್ನನ್ನು ಒಡೆಯಿತು, ಜಜ್ಜಿತು, ಬೆಕ್ಕುವಂತೆ ಮಾಡಿತು. ನನಗರಿವಿಲ್ಲದಂತೆಯೇ ಆತನ ಪಾದದಲ್ಲಿ ಬಿದ್ದು ನನ್ನ ಹೃದಯದ ಸಾರವನ್ನೆಲ್ಲ ಒಯ್ದು ಓ ಎಂದು ಬೊಬ್ಬೆ ಹಾಕಿ ಅತ್ತೆನು. ನನ್ನ ಬಾಯಿಂದ ಒಂದು ಮಾತು ಸಹ ಹೊರಬಾರಲಾರದೆ ಆತನ ಪ್ರೀತಿಯು ನನ್ನನ್ನು ಕರಗುವಂತೆ ಮಾಡಿತು. ಆತನ ಪಾದವನ್ನು ನನ್ನ ಕಣ್ಣೀರಿನಿಂದ ತೋಯಿಸುವೆನು. ಏನು ಮಾತಾಡಿದ್ದೇನೆಂದು ಗೊತ್ತಿಲ್ಲ, ಎಷ್ಟು ಹೊತ್ತು ಆತನನ್ನು ನೋಡಿದ್ದೇನೆಂಬುದು ಗೊತ್ತಿಲ್ಲ. ಅನೇಕ ಗಂಟೆಗಳು ಕಳೆದಿರಬೇಕು. ಆ ವೇಳೆಯಲ್ಲಿ ಕರ್ತನು ನನ್ನನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸಿದನು. ಪವಿತ್ರಾತ್ಮವು ಒಂದು ಮಿಂಚಿನಂತೆ ನನ್ನ ನೆತ್ತಿಯಿಂದ ಅಂಗಾಲುವರೆಗೆ ಹಾಯ್ದು ಹೋಗುತ್ತಲೇ ಇದ್ದಿತು. ನನ್ನ ಪ್ರಾಣ, ಆತ್ಮ, ಶರೀರವನ್ನು ತುಂಬಿಸುತ್ತಲೇ ಇದ್ದಿತ್ತು. ಅಲೆ ಅಲೆಯಾಗಿ ಇಳಿಯುತ್ತಿದ್ದಂಥ ದೈವಿಕ ಶ್ವಾಸವನ್ನು ಚೆನ್ನಾಗಿ ಗ್ರಹಿಸುತ್ತಿದ್ದೆನು.
ಸಾವಿರಾರು ದೇವದೂತರು ತಮ್ಮ ರೆಕ್ಕೆಗಳನ್ನು ಬೀಸುತ್ತಾ ಇರುವಾಗ ಉಂಟಾಗುವ ತಂಗಾಳಿ ನನ್ನ ಮೇಲೆ ಬೀಸುವಂಥ ಅನುಭವವು ನನಗಾಯಿತು. ಆ ಅನುಭವ ಎಷ್ಟು ಹಿತಕರವಾಗಿತ್ತು. ದೈವಿಕ ಪ್ರೀತಿಯ ಹೊನಲು ಪವಿತ್ರಾತ್ಮನಿಂದ ನನ್ನ ಒಳಗೆ ಒಯ್ಯಲ್ಪಟ್ಟು ನಾನು ಆನಂದ ಅತಿರೇಕದಿಂದ ಸ್ವರವೆತ್ತುವಂತೆ ಮಾಡಿತ್ತು. ದೇವರ ಪ್ರಭಾವದ ಮಹಿಮಾ ಬಲವನ್ನು ನನ್ನ ಶರೀರದಲ್ಲಿ ತಾಳಿಕೊಳ್ಳಲಾಗಲಿಲ್ಲ. ದೇವ ಪ್ರಭಾವವು ಅಲೆ ಅಲೆಯಾಗಿ ನನ್ನೊಳಗೆ ಇಳಿಯುತ್ತಲೇ ಇದ್ದಿತು ಎಂದು ವಿವರಿಸುತ್ತಾರೆ ಚಾರ್ಲ್ಸ್ ಪಿನ್ನಿ. ಮಾರನೇ ದಿನ ಚಾರ್ಲ್ಸ್ ಪಿನಿಯವರ ಮುಖವು ದೈವಿಕ ತೇಜಸ್ಸಿನಿಂದ ಕೂಡಿತ್ತು. ಅವರು ತಮ್ಮ ಅನುಭವವನ್ನು ಒಬ್ಬ ಯೌವನಸ್ಥನ ಬಳಿ ವಿವರಿಸುತ್ತಾ ಇದ್ದಾಗ ಕೇಳಿಸಿಕೊಳ್ಳುತ್ತಾ ಇದ್ದಂಥ ಯೌವನಸ್ಥನು ನಡುಗಿದನು. ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಆರಂಭಿಸಿದನು. ಚಾರ್ಲ್ಸ್ ಪಿನಿಯವರು ಯಾರ್ಯಾರ ಬಳಿ ಮಾತನಾಡಿದರೋ ಅವರೆಲ್ಲರೂ ಪಾಪದ ಅರಿವನ್ನು ಹೊಂದಿದರು. ಚಾರ್ಲ್ಸ್ ಪಿನಿಯವರ ಮಾತುಗಳಲ್ಲಿ ದೇವರ ಮಹಿಮೆ ಕೂಡಿದ್ದರಿಂದ ಹರಿತವಾದ ಕತ್ತಿಯಿಂದ ಇರಿಯಲ್ಪಟ್ಟವರಂತೆ ಪ್ರೇರಿತರಾಗಿ ಜನರು ದೇವರಿಗೆ ಒಪ್ಪಿಸಿಕೊಡುತ್ತಿದ್ದರು. ಚಾರ್ಲ್ಸ್ ಪಿನಿಯವರ ಆಂತರ್ಯವು ಯಾವಾಗಲೂ ದೇವರ ಪ್ರಭಾವದಿಂದ ಕೂಡಿರುತ್ತಿತ್ತು. ದೈವಿಕವಾದ ಪ್ರೀತಿ ಅವರ ಹೃದಯವನ್ನು ಉಕ್ಕುತ್ತಿತ್ತು. ನಿದ್ರೆ ಮಾಡಲು ಅವರಿಗೆ ಇಷ್ಟವಿರುತ್ತಿರಲಿಲ್ಲ. ಯಾವಾಗಲೂ ಸತ್ಯವೇದವನ್ನು ಓದುವುದರಲ್ಲಿಯೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಮೊರೆಯಿಟ್ಟು ಪ್ರಾರ್ಥಿಸುವುದರಲ್ಲಿಯೂ ಅವರ ಮನಸ್ಸು ಸಂತೋಷಿಸುತ್ತಿತ್ತು. ಹೀಗೆ ಅವರ ಸೇವೆಯಲ್ಲಿ ಅವರ ಮುಖಾಂತರ ಉಜ್ಜೀವನ ಉಂಟಾಗಿ ಅವರ ಮಾತುಗಳಲ್ಲಿ ಅವರ ನೋಟದಲ್ಲಿ ಪವಿತ್ರಾತ್ಮನ ಪ್ರಸನ್ನತೆ ವಿಶೇಷವಾದ ರೀತಿಯಲ್ಲಿ ಇಳಿದು ಬರುತ್ತಿತ್ತು. ಅವರ ಪ್ರಸಂಗವನ್ನು ಕೇಳಲು ಅನೇಕ ಕಡೆಗಳಿಂದ ಜನರು ಹೇರಳವಾಗಿ ಕೂಡಿ ಬರುತ್ತಿದ್ದರು. ದಿನವಿಡೀ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಕಳೆದು ರಾತ್ರಿಯಲ್ಲಿ ವೇದಿಕೆಗೆ ಬರುತ್ತಿದ್ದರು. ಪ್ರಸಂಗಿಸಲು ಪ್ರಾರಂಭಿಸಿದ ಕೂಡಲೇ ಜನರಲ್ಲಿ ಪಾಪದ ಅರಿವು ಉಂಟಾಗಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸುತ್ತಿದ್ದರು. ಇಡೀ ರಾತ್ರಿ ಜನರು ಅವರ ಬಳಿಗೆ ಬಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ಇಂಗ್ಲೆಂಡ್, ಅಮೆರಿಕ ದೇಶಗಳ ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ಕೂಟಗಳಲ್ಲಿ ಸಂದೇಶವನ್ನು ಕೊಡುತ್ತಿದ್ದರು. ಒಮ್ಮೆ ಯೂಟಿಕ್ ಎಂಬ ಪಟ್ಟಣದಲ್ಲಿದ್ದ ಕಾರ್ಖಾನೆಯನ್ನು ವೀಕ್ಷಿಸಲು ಹೋಗಿದ್ದರು. ಅವರು ಒಳಗೆ ಪ್ರವೇಶಿಸುತ್ತಿದ್ದಂತೆ ಅವರು ನೋಡಿದವರು ಪಾಪದ ಅರಿವನ್ನು ಹೊಂದಿದವರಾಗಿ ತಮಗರಿವಿಲ್ಲದವರಾಗಿ ಮೊಣಕಾಲೂರಿ ಆಳುವುದಕ್ಕೆ ಆರಂಭಿಸಿದರು. ಕೆಲಸಗಾರರೆಲ್ಲರೂ ದೊಡ್ಡ ಧ್ವನಿ ತೆಗೆದು ಪ್ರಾರ್ಥಿಸಲಾರಂಭಿಸಿದ್ದರಿಂದ ಆ ಕಾರ್ಖಾನೆಯಲ್ಲಿ ಕೆಲವು ಗಂಟೆಗಳ ಕಾಲ ಕೆಲಸವೇ ನಿಂತು ಹೋಯಿತು. ಅಲ್ಲಿದ್ದವರೆಲ್ಲರೂ ರಕ್ಷಣೆಯನ್ನು ಹೊಂದಿದರು. ಚಾರ್ಲ್ಸ್ ಪಿನಿಯವರು ಲಂಡನ್ ಮಹಾಪಟ್ಟಣದಲ್ಲಿ ನಡೆಸಲಾದಂಥ ಕೂಟಗಳಲ್ಲಿ ಪ್ರತಿನಿತ್ಯವೂ ಪ್ರತಿದಿನ 2,000 3,000 ಜನರು ತಮ್ಮನ್ನ ಕ್ರಿಸ್ತನಿಗೆ ಅರ್ಪಿಸಿಕೊಂಡರು. ಕಾರಣ ಚಾರ್ಲ್ಸ್ ಪಿನಿಯವರ ಮೂಲಕ ಉಂಟಾದಂಥ ಉಜ್ಜೀವನ. ಚಾರ್ಲ್ಸ್ ಪಿನಿಯವರು ಎಡಬಿಡದೆ ದುಡಿದರು, ಸ್ವಾರ್ಥ ಸಾರಿದರು. ಅವರು ದೇವರಲ್ಲೇ ಪ್ರಾರ್ಥನೆ ಮಾಡುತ್ತಲೇ ಇದ್ದರು. ಅಮೆರಿಕದಲ್ಲಿ ಚಾರ್ಲ್ಸ್ ಪಿನಿಯವರ ಸಮಯದಲ್ಲಿ ಉಜ್ಜೀವನದಲ್ಲಿ ರೋಮ್ ಎನ್ನುವಂಥ ಒಂದು ಸಣ್ಣ ಪಟ್ಟಣದಲ್ಲಿ ಗಿಲ್ಬರ್ಟ್ ಎನ್ನುವಂಥ ಒಬ್ಬ ಸಭಾಪಾಲಕರ ಸಭೆಯಲ್ಲಿ ಚಾರ್ಲ್ಸ್ ಪಿನಿಯವರು ನೆರೆದಿದ್ದವರ ಕೂಟದಲ್ಲಿ ಪ್ರಸಂಗಿಸಿದಾಗ ಜನರು ಕಣ್ಣೀರಿಟ್ಟರು. ಜನರು ನೆಲದ ಮೇಲೆ ಬಿದ್ದುಕೊಂಡು ಚೂಪಾದ ಖಡ್ಗದಿಂದ ಚುಚ್ಚಲ್ಪಡುವ ಹಾಗೆ ಮಿಸುಗಾಡುತ್ತಾ ಇದ್ದರು. ಚಾರ್ಲ್ಸ್ ಪಿನಿಯವರ ಅನೇಕ ಕೂಟಗಳಲ್ಲಿ ಜನರು ಇದೇ ವಿಧವಾಗಿ ಪಾಪದ ಅರಿವಿನಿಂದ ಕೆಳಗೆ ಉರುಳಿ ಅಳುತ್ತಾ ಕಣ್ಣೀರಿನಿಂದ ಗೋಳಾಡುತ್ತಾ ಇದ್ದರು. ಅವರು ತಮ್ಮ ತಮ್ಮ ಪಾಪದ ಹರಿಕೆಗಳನ್ನು ಮಾಡುತ್ತಾ ಕಣ್ಣೀರಿನಿಂದ ಪಶ್ಚಾತ್ತಾಪ ಪಡುತ್ತಿದ್ದರು. ಇದಕ್ಕೆಲ್ಲ ಕಾರಣ ಉಜ್ಜೀವನ.
ಚಾರ್ಲ್ಸ್ ಪಿನಿಯವರ ಸಮಯದಲ್ಲಿ ನಡೆದ ಉಜ್ಜೀವನದಲ್ಲಿ ಅಮೆರಿಕದ ರೋಮ್ ಎನ್ನುವ ಸ್ಥಳದಲ್ಲಿ ಒಂದು ಉಜ್ಜೀವನ ಉಂಟಾಯಿತು. ಉಟಿಕ ಎನ್ನುವ ನಗರದ ಪೊಲೀಸ್ ಅಧಿಕಾರಿಯೊಬ್ಬನು ಅವನು ಈ ಉಜ್ಜೀವನದ ಕುರಿತಾಗಿ ಗೇಲಿ ಮಾಡಿದನು. ಅವನು ಹಾಸ್ಯ ಮಾಡುವುದಕ್ಕಾಗಿ ನೋಡಲು ಬಯಸಿದನು. ಆತನು ಕುದುರೆ ಗಾಡಿಯನ್ನ ಚಲಿಸಿಕೊಂಡು ರೋಮ್ ನಗರಕ್ಕೆ ಇನ್ನು 1 ಕಿಲೋಮೀಟರ್ ದೂರದಲ್ಲಿ ಬರುತ್ತಿರುವಾಗ ಆತನ ಮೇಲೆ ಯಾವುದೋ ಒಂದು ಶಕ್ತಿ ಅವನನ್ನ ಮುಟ್ಟಿದ ಹಾಗಾಯಿತು. ಅವನ ಗಾಡಿಯನ್ನ ಚಲಿಸಲು ಅವನಿಗೆ ಆಗಲಿಲ್ಲ. ಆತನು ಒಂದು ಹೋಟೆಲಿನ ಹತ್ತಿರ ಆ ಗಾಡಿಯನ್ನ ನಿಲ್ಲಿಸಿದನು. ಆದರೆ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ ಕಣ್ಗಳಲ್ಲಿ ನೀರು ಬರುತ್ತಾ ಇತ್ತು. ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದನು. ಆತನ ಭಯವು ಆವರಿಸಿತು. ನಂತರ ಅವನು ಯೇಸುವನ್ನ ಅಂಗೀಕರಿಸಿ ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟನು. ಪರಿಹಾಸ್ಯ ಮಾಡಲು ಉಜ್ಜೀವನವನ್ನ ಪರಿಹಾಸ್ಯ ಮಾಡಲು ಬಂದಂತ ಪೊಲೀಸ್ ಅಧಿಕಾರಿಗೆ ಒಂದು ಉಜ್ಜೀವನದ ಅಗ್ನಿ ತಾಗಿ ಅವನು ರಕ್ಷಿಸಲ್ಪಟ್ಟನು. ಚಾರ್ಲ್ಸ್ ಪಿನಿಯವರ ಮುಖಾಂತರ ಉಂಟಾದ ಉಜ್ಜೀವನದ ಸಮಯದಲ್ಲಿ ಅಲ್ಲಿ ಪ್ರಸಂಗವಿರಲಿಲ್ಲ. ಅವರು ಯಾವ ಕೂಟವನ್ನು ದೊಡ್ಡ ದೊಡ್ಡ ಕೂಟಗಳನ್ನ ಏರ್ಪಡಿಸುತ್ತಿರಲಿಲ್ಲ. ಉಜ್ಜೀವನವಿದ್ದ ನಗರದಲ್ಲಿ ದೇವರ ಪ್ರಸನ್ನತೆಯೇ ವಿರೋಧವಿದ್ದ ಜನರು ಕೂಡ ದೇವರಿಗೆ ಸಮ್ಮುಖದಲ್ಲಿ ಬಂದು ತಮ್ಮ ಜೀವಿತವನ್ನ ದೇವರಿಗೆ ಅರ್ಪಿಸಿ ಕೊಡುತ್ತಿದ್ದರು. ಒಂದು ಸಾರಿ ಆ ಉಜ್ಜೀವನದ ಬೆಂಕಿಯ ನಿಮಿತ್ತವಾಗಿ ಒಬ್ಬ ಯುವಕನು ಕೂಟ ಮುಗಿದು ಹೋಗಿ ತನ್ನ ಮನೆಯನ್ನ ಪ್ರವೇಶಿಸಿದೊಡನೆಯೇ ನೆಲದ ಮೇಲೆ ಬಿದ್ದು ಜೋರಾಗಿ ಅಳತೊಡಗಿದನು. ಅವನ ಇಡೀ ಕುಟುಂಬವು ಆ ಸಮಯದಲ್ಲಿ ಪಾಪದ ಅರಿವನ್ನ ಹೊಂದಿ ರಕ್ಷಣೆ ಹೊಂದಿದರು. ಈ ವಿಧದಲ್ಲಿ ಅನೇಕ ಮನೆಗಳಲ್ಲಿ ಆ ಉಜ್ಜೀವನ ಉಂಟಾದಾಗ ಅನೇಕ ಕಾರ್ಯಗಳು ಸಂಭವಿಸಿದವು. ದೇವರ ಉಜ್ಜೀವನದ ನಿಮಿತ್ತವಾಗಿ ದೇವ ಪ್ರಸನ್ನತೆಯು ಬಲವಾಗಿ ಇಳಿದು ಕಾರ್ಯ ಮಾಡಿದಾಗ ಇಂಥ ಅಸಾಧಾರಣವಾದಂಥ ಯೋಚಿಸಲು ಆಗದಂಥ ಅನೇಕ ಕಾರ್ಯಗಳು ಉಜ್ಜೀವನದ ಸಮಯದಲ್ಲಿ ಉಂಟಾದವು. ಒಂದು ಸಾರಿ ಚಾರ್ಲ್ಸ್ ಪಿನಿಯವರು ನೇಯ್ಗೆಯ ಮಿಲ್ಲನ್ನ ನೋಡಲು ಹೋದರು. ಅಲ್ಲಿ ಅವರು ಹೋಗುವ ಮುಂಚೆನೆ ಉಜ್ಜೀವನ ಪ್ರಾರಂಭವಾಗಿತ್ತು. ಆ ಮಿಲ್ಲಿಗೆ ಒಳಗಡೆ ಹೋದ ತಕ್ಷಣವಾಗಿ ಕೆಲಸ ಮಾಡುವವರು ಕೆಲಸ ಮಾಡುತ್ತಿದ್ದರು. ತಕ್ಷಣ ಕೆಲಸವನ್ನ ನಿಲ್ಲಿಸಿ ಅವರಿಗೆ ಕೆಲಸವನ್ನ ಮಾಡಲು ಆಗಲಿಲ್ಲ. ಕಾರಣ ಉಜ್ಜೀವನದ ಬೆಂಕಿ ಅವರೆಲ್ಲರನ್ನ ಸ್ಪರ್ಶಿಸಿತು. ಅವರು ಕೆಲಸವನ್ನ ಬಿಟ್ಟು 3 ದಿನ ನಡೆದ ಕೂಟದಲ್ಲಿ ಕೆಲಸವು ನಡೆಯದೆ ಅವರ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಜನರು ಗೊತ್ತಿಲ್ಲದೆ ಅಳುತ್ತಾ ಕಣ್ಣೀರಿಡುತ್ತಾ ಅನೇಕ ಜನರು ರಕ್ಷಣೆ ಹೊಂದಿದರು. ಚಾರ್ಲ್ಸ್ ಪಿನಿಯವರು ಒಂದು ಬುಡಕಟ್ಟು ಜನಾಂಗಕ್ಕೆ ಹೋದಾಗ ಹೀಗೆ ಕಾರ್ಯಗಳು ಸಂಭವಿಸಿದಾಗ ಏನು ನಡೀತದೆ ಎಂಬುದಾಗಿ ಜನ ಅರ್ಥ ಮಾಡಿಕೊಳ್ಳದೆ ಒಂದು ದೊಡ್ಡ ಹೊರೆಯಷ್ಟು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ರಕ್ಷಿಸಲ್ಪಟ್ಟಂತ ಜನರು ಚಾರ್ಲ್ಸ್ ಪಿನಿಯವರಿಗೆ ಕಾಣಿಕೆಯಾಗಿ ಕೊಟ್ಟರು. ಉಜ್ಜೀವನದ ಪ್ರತಿಧ್ವನಿಯೋ ಎಂಬಂತೆ ಕೆಲವೇ ತಿಂಗಳುಗಳಾಗಿ 70,000 ಜನರು ರಕ್ಷಣೆ ಹೊಂದಿದರು. ಅದು ಶೀಘ್ರದಲ್ಲೇ ಅದು ಲಕ್ಷವಾಗಿ ಹೆಚ್ಚಿತ್ತು. ರಾತ್ರಿ ಹಗಲು ದೇವಾಲಯದಲ್ಲಿ ಆರಾಧನೆಗಳು ನಡೆಯುತ್ತಿದ್ದವು. ಅಗ್ನಿ ಅಭಿಷೇಕವು ಅಮೋಘವಾಗಿ ಸುರಿಯಲ್ಪಟ್ಟಿತು.
ಕರ್ತನನ್ನು ಸ್ತುತಿಸುವ ಗೀತೆಗಳು ಎಲ್ಲೆಲ್ಲೂ ಕೇಳಿ ಬರುತ್ತಿದ್ದವು. ಇದರ ಫಲವಾಗಿ ಎಲ್ಲ ನಾಟಕ ಶಾಲೆಗಳು ಮುಚ್ಚಲ್ಪಟ್ಟವು. ನೃತ್ಯ ಶಾಲೆಗಳಲ್ಲಿ ಜನರು ಇಲ್ಲವೇ ಇಲ್ಲ. ಆಟಗಾರನು ಆಟದ ಮೈದಾನಕ್ಕೆ ಹೋಗದೆ ದೇವಾಲಯಕ್ಕೆ ಧಾವಿಸುತ್ತಿದ್ದರಿಂದ ತಂಡಗಳು ಚದುರಿಸಲ್ಪಟ್ಟವು. ಪೊಲೀಸನವರಿಗೆ ಯಾವ ತೊಂದರೆಯೂ ಇರಲಿಲ್ಲ. ಮದ್ಯಪಾನದ ದೂರುಗಳು ಸಹ ಕಡಿಮೆಯಾಗಿ ಹೋದವು. ಎಲ್ಲರೂ ಕರ್ತನ ನಡೆಗೆ ತಿರುಗಿಕೊಂಡಿದ್ದರಿಂದ ಸೆರೆಮನೆಗಳು ಖಾಲಿಯಾದವು. ಉಜ್ಜೀವನದ ಅಗ್ನಿ ಸ್ಪರ್ಶದಿಂದ ಕುಡುಕರು ಮಾರ್ಪಟ್ಟರು. ಜೂಜಾಟ ನಿಂತಿತು, ಕಳ್ಳತನ ಇಲ್ಲವಾಯಿತು. ಸೇನಾವೀರರು ಸಾವಿರಾರು ಗಂಟಲೆ ರಕ್ಷಿಸಲ್ಪಟ್ಟರು. ಮೊದಲನೇ 5 ವಾರಗಳಲ್ಲಿ ಕ್ರಿಸ್ತನನ್ನು ಹೊಸದಾಗಿ ಅಂಗೀಕರಿಸಿಕೊಂಡವರ ಸುಮಾರು 30,000 ಮಂದಿಯಾಗಿದ್ದರು. ಹೌದು ಪ್ರೀತಿಯ ದೇವ ಜನರೇ, ಉಜ್ಜೀವನ ಉಂಟಾಗುವಾಗ ಅನೇಕ ಸಂಭವಗಳು ನಡೆಯುತ್ತದೆ. ಪಾಪಿಗಳು ಮನ ತಿರುಗುತ್ತಾರೆ. ಸಭೆಗಳು ಪರಿಶುದ್ಧಗೊಳಿಸಲ್ಪಡುತ್ತದೆ. ಅನೇಕ ಪರಲೋಕದ ಬೆಂಕಿಯು ಒಬ್ಬೊಬ್ಬರನ್ನ ಕೂಡ ಅದು ಸ್ಪರ್ಶಿಸಿ ಕಠಿಣ ಹೃದಯದವರನ್ನ ಕೂಡ ಬದಲಾಯಿಸುವಂತದ್ದಾಗಿದೆ. ಚಾರ್ಲ್ಸ್ ಫಿನಿಯವರು ಒಂದು ಸಾರಿ ರೈಲಿನಲ್ಲಿ ಪ್ರಯಾಣ ಮಾಡುವಾಗ, ಆ ರೈಲಿನಲ್ಲಿ ಪ್ರಯಾಣ ಮಾಡಿ ಒಂದು ಹಳ್ಳಿಯ ಸ್ಟೇಷನ್ನಲ್ಲಿ ಆ ರೈಲು ನಿಂತಾಗ ಇವರಲ್ಲಿದ್ದಂಥ ದೇವ ಪ್ರಸನ್ನತೆಯ ನಿಮಿತ್ತವಾಗಿ ಆ ಸ್ಟೇಷನ್ನಲ್ಲಿದ್ದಂಥ ಅನೇಕ ಜನರು ತಮ್ಮ ಪಾಪಗಳಿಗಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿರಿ, ನಾವು ಪಾಪದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಹೇಳಿ ಹೇಳಿ ಅನೇಕ ಸಾವಿರಾರು ಆತ್ಮಗಳು ರಕ್ಷಿಸಲ್ಪಟ್ಟವು. ಅವರು ಪ್ರಸಂಗ ಮಾಡಲಿಲ್ಲ, ಸುವಾರ್ತೆಯನ್ನು ಸಾರಲಿಲ್ಲ. ಆ ಉಜ್ಜೀವನದ ಬೆಂಕಿಯ ನಿಮಿತ್ತವಾಗಿ ಲಕ್ಷಾನು ಜನರು ರಕ್ಷಿಸಲ್ಪಟ್ಟರು. ಪ್ರಿಯ ವೀಕ್ಷಕರೇ, ನಮ್ಮ ದೇಶದ ಉಜ್ಜೀವನಕ್ಕಾಗಿ ನಾವು ಮೊರೆ ಇಡಬೇಕು. ಉಜ್ಜೀವನದ ಬೆಂಕಿ ಹತ್ತಿ ಉರಿಯಲು ನಾವು ಸೌದೆಯಾಗಿ ಉಪಯೋಗಿಸಲ್ಪಡಬೇಕು. ಕರ್ತನು ನಮ್ಮ ದೇಶವನ್ನ ಸಂಧಿಸುವ ಸಮಯ ಬಂದು ಬಿಟ್ಟಿತು. ದೊಡ್ಡ ಮಳೆಯ ಶಬ್ದ ಕೇಳಿಸುತ್ತಿದೆ. ಧೂಳನ್ನ ಜಾಡಿಸಿಕೊಳ್ಳುವಿಯಾ? ದೇವ ಮಗುವೆ, ಏಳು, ಎಚ್ಚರವಾಗು. ಈ ಉಜ್ಜೀವನದ ದಿನಕ್ಕಾಗಿ ಪ್ರಾರ್ಥಿಸು, ಸಿದ್ಧನಾಗು. ಉಜ್ಜೀವನವೇ ನಿನ್ನ ಕನಸಾಗಿರಲಿ. ಉಜ್ಜೀವನವೇ ನಿನ್ನ ಹೃದಯದ ಬಡಿತವಾಗಿರಲಿ. ಉಜ್ಜೀವನವೇ ನಿನ್ನ ಬಯಕೆಯಾಗಿರಲಿ. ಉಜ್ಜೀವನವೇ ನಿನ್ನ ಧ್ಯೇಯವಾಗಿರಲಿ. ಉಜ್ಜೀವನವೇ ನಿನ್ನ ಜೀವವಾಗಿರಲಿ. ಹಾಗಿರುವುದಾದರೆ ಚಾರ್ಲ್ಸ್ ಫಿನಿಯ ಮೂಲಕವಾಗಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಿರುವುದಾದರೆ, ಈ ದಿನ ನಾವು ಸಿದ್ಧವಾಗಿರುವುದಾದರೆ, ನಮ್ಮ ಮುಖಾಂತರ ದೇವರ ಉಜ್ಜೀವನವು ನಾವು ಇರುವ ಸ್ಥಳದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ, ಪಟ್ಟಣದಲ್ಲಿ ನಿಶ್ಚಯವಾಗಿ ಸಂಭವಿಸುವಂಥದ್ದಾಗಿದೆ. ಹಾಗಿರುವುದಾದರೆ ಉಜ್ಜೀವನಕ್ಕಾಗಿ ಕ್ರಯ ಸಲ್ಲಿಸೋಣ, ಉಜ್ಜೀವನಕ್ಕಾಗಿ ಪ್ರಾರ್ಥಿಸೋಣ, ಉಜ್ಜೀವನಕ್ಕಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ದೇವರು ಕೊಡುವ ಆ ಉಜ್ಜೀವನವನ್ನೇ ಎದುರು ನೋಡಿರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಉಜ್ಜೀವನದ ಕುರಿತಾಗಿ ಹೆಚ್ಚು ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರ್ರಿ. ಉಜ್ಜೀವನಕ್ಕಾಗಿ ಪ್ರಾರ್ಥಿಸಿರಿ. ನಾನು ನಿಮ್ಮ ಸಹೋದರ ಪೌಲ್ ಜಾಯ್. ವಂದನೆಗಳು.